ಅವರ ಒಂದು ಗಾನದ ಮಾಧುರ್ಯ ಎಷ್ಟು ಸಮರ್ಪಕವಾಗಿ ಜನರ ಹೃನ್ಮಾನಸ ಮುಟ್ಟಿದೆ ಅಂದರೆ ಸಮಸ್ತರು ಅವರನ್ನ ಗಾನಗಂಧರ್ವರು ಅಂತಲೇ ಕರೀತಾರೆ. ಅಂಬಿಗಾನ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಗೋವಿಂದ 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 ಗೋವಿಂದ. ನನಗೆ ಸಂಗೀತದಲ್ಲಿ ಭೇದ ನೋಡೋದಿಲ್ಲ ನಾನು. ನಿಮಗೆ ಈ ಸಂಗೀತ ಅಂದ್ರೆ ಏನು, ಅದು ಹೇಗೆ ನಿಮಗೆ ಇಷ್ಟು ಆ ದೈವಾನುಗ್ರಹ ಈ ಕಲೆಯಲ್ಲಿ ಆಯಿತು? ಒಂದೇ ಮಾತಲ್ಲಿ ಹೇಳೋದಾದ್ರೆ ಸಂಗೀತ ನನ್ನ ಹೃದಯದ ಭಾಷೆ. ಸಂಗೀತ ಅಂದ್ರೆ ಎಲ್ಲರನ್ನ ಪ್ರೀತಿಸುವ ಒಂದು ಮಾಧ್ಯಮ ಆಗಿವೆ. ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ, ನಮ್ಮ ಸಂಸಾರ ಆನಂದ ಸಾಗರ. ಆತ್ಮೀಯ ಬೋಲೋ ಇಂಡಿಯಾದ ಸಮಸ್ತ ವೀಕ್ಷಕರಿಗೆ ಈ ವಿಶೇಷವಾದ ಕಾರ್ಯಕ್ರಮಕ್ಕೆ, ಈ ಹೊತ್ತಿನ ಒಂದು ವಿಭಿನ್ನವಾದ ಅಷ್ಟೇ ಪ್ರಮುಖವಾದಂತಹ ಒಂದು ಶಕ್ತಿಯ ಜೊತೆಗಿನ ಸಂವಾದಕ್ಕೆ ಆತ್ಮೀಯವಾದ ಹೃತ್ಪೂರ್ವಕವಾದ ಸ್ವಾಗತ. ಆತ್ಮೀಯರೇ, ಒಂದು ಮಾತು ಸಂಗೀತದ ಬಗ್ಗೆ ಯಾವಾಗಲೂ ನನಗೆ ನೆನಪಿದೆ. ಶಿಶುರ್ವೇತ್ತಿ ಪಶುರ್ವೇತ್ತಿ ವೇತ್ತಿ ಗಾನ ರಸಂ ಫಣಿಹಿ ಅಂತ. ಈ ಗಾನದ ಸಂಗೀತದ ಮಾಧುರ್ಯ ಪುಟ್ಟ ಮಗುವಿಗೆ ಗೊತ್ತು, ಶಿಶು ವೇತ್ತಿ, ಚೆನ್ನಾಗಿ ಅದಕ್ಕೆ ಗೊತ್ತಿದೆ, ಅದು ತಿಳಿದಿದೆ, ಅದು ರಾಗ ತಾಳಗಳ ಪರಿಚಯ ಅದಕ್ಕಾಗುತ್ತೆ. ಪಶು ವೇತ್ತಿ, ಒಂದು ಹಸು ತಾನು ಅದು ಯಾರೇ ಎಲ್ಲೇ ಗುನುಗ್ತಾ ಇರಲಿ ಹಾಡ್ತಾ ಇರಲಿ ಆನಂದವಾಗಿ ಅದನ್ನು ಕೇಳ್ತಾ ಕೇಳ್ತಾ ಹೆಚ್ಚು ಹಾಲನ್ನು ಕೊಡುವಂಥ ನಿದರ್ಶನ ಇದೆ ಪಶುರ್ ವೇತ್ತಿ. ಇನ್ನು ಫಣಿಹಿ ಸರ್ಪರಾಜ, ಅವನಂತೂ ತಲೆದೂಗೋದನ್ನು ನಾವೆಲ್ಲರೂ ನೋಡೇ ಇರ್ತೀವಿ, ಪುಂಗಿಯನಾದಕ್ಕೋ ಇತ್ಯಾದಿಗಳಿಗೂ. ವೈಜ್ಞಾನಿಕವಾಗಿ ಕಿವಿ ಇಲ್ಲ ಅಂತಂದ್ರೂ ಕೂಡ ಆ ಹಾವಭಾವಕ್ಕೆ ಅದರ ಚಲನವಲನಗಳು ಬಹಳ ಚೆನ್ನಾಗಿದೆ ಅಂತ ಹೇಳಿ ಇದರದೊಂದು ಮಾತಿದೆ. ನಾವೇನಾದ್ರು ಸಂಗೀತಕ್ಕೆ ಅಷ್ಟು ಮನಸ್ಸು ಕೊಟ್ಟಿಲ್ಲ ಅಥವಾ ನಮಗೆ ಅದೇನೋ ಸರಿ ಹೋಗಲ್ಲ ಅಂತ ಅನ್ನಿಸ್ಬಿಟ್ರೆ ಈ ಶ್ಲೋಕದಿಂದ ನಮಗೆ ಏನರ್ಥ ಆಗ್ಬೋದು ಅಂದರೆ ಪ್ರಾಯಶಃ ಶಿಶು ಪಶು ಅಥವಾ ಫಣಿಗಿಂತಲೂ ನಾವು ಕೀಳೇನೋ ಅಂತನ್ನುವಂಥ ಭಾವನೆ ಬಂದ್ಬಿಡತ್ತೆ. ಹಾಗಾಗಿ ಸಾಮಾನ್ಯ ಮನುಷ್ಯರು ಎಷ್ಟೇ ತಮ್ಮ ಒತ್ತಡಗಳಿರಲಿ, ಸಾಂಸಾರಿಕ ಒತ್ತಡವೋ ಕಾರ್ಯಭಾರದ ಒತ್ತಡವೋ ಏನೇ ಇರಲಿ, ಎಲ್ಲೋ ಒಂದು ಕಡೆ ತಮಗೆ ಬೇಕಾದಂಥ ಒಂದು ಸಂಗೀತದ ಪ್ರಕಾರವನ್ನು ಆರಿಸ್ಕೊಂಡಿರ್ತಾರೆ. ಅದರಲ್ಲೇ ಗುನುಗ್ತಾ ಅದರಲ್ಲಿ ಲೀನವಾಗ್ತಾ ತಮ್ಮ ಮನಸ್ಸಿನ ಶಾಂತಿ ನೆಮ್ಮದಿಯನ್ನು ಆನಂದವನ್ನು ಕಂಡುಕೊಳ್ತಾರೆ. ಈಗ ಇಷ್ಟೆಲ್ಲ ನಾನು ಹೇಳಿದ ಮೇಲೆ ನಿಮ್ಗೆ ಗೊತ್ತಾಗ್ಬಿಟ್ಟಿರ್ಬೇಕು ಆ ಒಂದು ದೊಡ್ಡ ಶಕ್ತಿ ಯಾವುದಿರುತ್ತೆ ಅಂತ. ಬರೀ ಸಂಗೀತದ ಶಕ್ತಿ ಅಷ್ಟೇ ಅಲ್ಲ. ಯಕ್ಷಗಾನ ತಗೋತೀರಾ, ಅದ್ಭುತವಾದ ಹೃದಯದ ಮಾತನ್ನು ತಗೋತೀರಾ, ವಿಮರ್ಶೆ ತಗೋತೀರಾ, ಅನೇಕ ಕಾರ್ಯಕ್ರಮಗಳನ್ನು, ಅದು ದೂರದರ್ಶನ ಆಗಿರ್ಬೋದು, ಎಲ್ಲ ರೀತಿಯಾದ ಮಾಧ್ಯಮದಲ್ಲಾಗಿರ್ಬೋದು, ಆಕಾಶವಾಣಿಯಲ್ಲಾಗಿರ್ಬೋದು, ನೀವು ಎಲ್ಲಿ ಹೇಳ್ತೀರಿ ಅಂಥ ಎಲ್ಲ ಸಾಮಾಜಿಕ ಮತ್ತು ಸಮಾಜಪರವಾದಂತಹ ವಾಹಿನಿಗಳಲ್ಲಿ ಅವರ ಒಂದು ಗಾನದ ಮಾಧುರ್ಯ ಎಷ್ಟು ಸಮರ್ಪಕವಾಗಿ ಜನರ ಹೃನ್ಮಾನಸ ಮುಟ್ಟಿದೆ ಅಂದರೆ ಸಮಸ್ತರು ಅವರನ್ನು ಗಾನಗಂಧರ್ವರು ಅಂತಲೇ ಕರೀತಾರೆ. ಮುಗೀತಲ್ಲ, ಗೊತ್ತಾಯ್ತು ತಾನೇ? ಹೌದು, ಅದೇ ಗಾನಗಂಧರ್ವರ ದಿವ್ಯ ಸನ್ನಿಧಿಯಲ್ಲಿ ಇವತ್ತಿದ್ದೇವೆ. ಸನ್ಮಾನ್ಯ ಶ್ರೀ ಶ್ರೀ ಶಶಿಧರ್ ಕೋಟೆ ಅವರು ತಮ್ಮ ಬಿಡುವಿಲ್ಲದ ಆ ಒಂದು ಸಂದರ್ಭ ಸಮಯಗಳಲ್ಲಿ ನಮಗಾಗಿ ಅಭಿಮಾನ ಬಿಟ್ಟು ನಮ್ಮೆಲ್ಲರನ್ನ ಕಾಣೋಕೆ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅವರನ್ನು ಮೊಟ್ಟ ಮೊದಲು ಹಾರ್ದಿಕವಾದಂಥ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸಿ ಇಲ್ಲಿಗೆ ನಾವು ಆಮಂತ್ರಿಸ್ತಾ ಇದ್ದೇವೆ. ಸಾಮಾನ್ಯ ಗಾನಗಂಧರ್ವ ಶಶಿಧರ್ ಕೋಟೆ ಅವರಿಗೆ ಬೋಲೋ ಇಂಡಿಯಾ ಸ್ಟುಡಿಯೋಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನನ್ನ ಹೃದಯದ ಬಂಧು ಯೋಗೇಶ್ ಅವರಿಗೆ ಪ್ರಣಾಮಗಳು, ಶುಭಾಶಯಗಳು, ಅಭಿನಂದನೆಗಳು. ಮತ್ತು ನಿಮ್ಮ ವಾಹಿನಿ ಅತ್ಯಂತ ಸೊಗಸಾದ ಟೈಟಲ್ ನೋಡೋಕೆ ಖುಷಿಯಾಗುತ್ತೆ ನಿಮಗೆ. ಬೋಲೋ ಇಂಡಿಯಾ, ಭಾರತ್ ಮಾತಾ ಕಿ ಜೈ. ಕನ್ನಡ ತಾಯಿ ಭುವನೇಶ್ವರಿ ಜಯವಾಗಲಿ. ಈ ಹಿನ್ನೆಲೆಯಲ್ಲಿ ಒಂದು ಅದ್ಭುತವಾದ ಗಾಯನದಿಂದ ಪ್ರಾರಂಭ ಮಾಡೋಣ. ಖಂಡಿತ ಸರ್. ಎಲ್ಲ ವೀಕ್ಷಕರಿಗೆ ಕೂಡ ನನ್ನ ಹೃದಯಪೂರ್ವಕವಾದ ವಂದನೆಗಳು. ಈ ಪುಟ್ಟ ಗಾಯಕನ ವಂದನೆಗಳು. ನಮ್ಮ ಯೋಗೇಶ್ ಅವರು ಬಹಳ ಜಾಸ್ತಿ ಹೇಳ್ಬಿಟ್ಟಿದ್ದಾರೆ ನನ್ನ ಬಗ್ಗೆ. ಅದು ಅವರ ಪ್ರೀತಿ, ಅದೇ ನಮಗೆ ಶಕ್ತಿ. ರಾಮನ ಸನ್ನಿಧಿಯಲ್ಲಿ ಇದ್ದೀವಿ ಸರ್. ಅದೇ ಸರಿ. ಭಗವಂತನ ಗುಣಗಾನದೊಂದಿಗೆ ಖಂಡಿತ ಈ ಕಾರ್ಯಕ್ರಮ ಆರಂಭ ಮಾಡೋಣ. ಖಂಡಿತ. ನನಗೆ ಬಹಳ ಇಷ್ಟವಾದಂಥ ಒಂದು ಹಾಡು ಸರ್ ಇದು. ಹೇಳಿ. ದೇಹವನ್ನು ಹರಿಗೋಲಿಗೆ ಹೋಲಿಸಿ, ದೋಣಿಗೆ ಹೋಲಿಸಿ ಪುರಂದರಾಸರ ಒಂದು ರಚನೆ. ಅಂಬಿಗಾ ನಾನಿನ್ನ ನಂಬಿದೆ, ಜಗದಂಬಾ ರಮಣ ನಿನ್ನ ನಂಬಿದೆ. ಜೈ ಶ್ರೀರಾಮ್. ಅಂಬಿಗಾ ನಾನಿನ್ನ ನಂಬಿದೆ, ಜಗದಂಬಾ ರಮಣ ನಿನ್ನ ನಂಬಿದೆ. ಅಂಬಿಗಾ ನಿನ್ನ ನಂಬಿದೆ, ಜಗದಂಬಾ ರಮಣ ನಿನ್ನ ನಂಬಿದೆ.
ತುಂಬಿದ ಹರಿಗೋಲು ಅಂಬಿಗ, ಅದಕ್ಕೊಂಬತ್ತು ಛಿದ್ರ ನೋಡಂಬಿಗ, ಸಂಭ್ರಮದಿಂದ ನೋಡು ಅಂಬಿಗ, ಅದರಿಂಬು ನೋಡಿ ದಾಟಿಸು ಅಂಬಿಗ, ಸತ್ಯವೆಂಬುದೇ ಹುಟ್ಟು ಅಂಬಿಗ, ಸದಾ ಭಕ್ತಿ ಎಂಬುದೇ ಪಥವಂಬಿಗ, ಮುಕ್ತಿದಾಯಕ ನಮ್ಮ ಪುರಂದರ ವಿಠಲನೆ, ಮುಕ್ತಿದಾಯಕ ನಮ್ಮ ಪುರಂದರ ವಿಠಲನೆ, ಸತ್ಯಮೂರ್ತಿ ನಮ್ಮ ಪುರಂದರ ವಿಠಲನೆ, ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ. ಗೋವಿಂದ 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 ಗೋವಿಂದ. ಏನು ಸಂದರ್ಶನ ಅನ್ನೋದು ಹೀಗೂ ಇರಬೇಕು ಅಂತಾನೆ ನಾವು ನಿರ್ದೇಶ ಮಾಡ್ಕೊಂಡಿದ್ರು ಕೂಡ ನೀವು ಹೇಳಿದ ಅಂಬಿಗ ಅವನೇ ಈಗ ನಮ್ಮನ್ನ ಇಬ್ಬರು ತನ್ನ ಹರಿಗೋಲ್ನಲ್ಲಿ ದಡ ಸೇರಿಸ್ತಾನೆ ಅನ್ನೋದಕ್ಕೆ ಸಂಶಯನೇ ಇಲ್ಲ. ಅದ್ಭುತವಾದ ಮಾತು ಹೇಳಿದ್ರಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ, ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಗಂಧರ್ವರೇ ಹೇಳಿ, ಈಗ ಸಂಗೀತ ನೀವಾಗಲೇ ಅದನ್ನ ಜೀವಿಸ್ತಾ ಇದ್ದೀರಿ, ಉಸಿರಾಡ್ತಾ ಇದ್ದೀರಿ, ಎಲ್ಲ ಸರಿ. ನಿಮಗೆ ಈ ಸಂಗೀತ ಅಂದ್ರೆ ಏನು, ಅದು ಹೇಗೆ ನಿಮಗೆ ಇಷ್ಟು ಆ ದೈವಾನುಗ್ರಹ ಈ ಕಲೆಯಲ್ಲಿ ಆಯಿತು ಅಂತ? ನೀವು ಗಂಧರ್ವ ಅಂತ ಒಂದು ಪದಪ್ರಯೋಗ ಮಾಡ್ತಿರಲ್ಲ, ಅದು ಆ ವೆಯ್ಟ್ ತಡ್ಕೊಳಕ್ಕಾಗಲ್ಲ. ಅಯ್ಯೋ ಅದು ನಾನಲ್ಲ, ಅದು ಎಲ್ಲರೂ ಹೇಳುವಂಥದ್ದು. ನಿಮ್ಮ ಪ್ರೀತಿ ವಿಶ್ವಾಸ. ಒಂದು ಹೇಳ್ತೀನಿ ಯೋಗೇಶ್, ಹೇಳಿ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಸಂಗೀತ ನನ್ನ ಹೃದಯದ ಭಾಷೆ, ಅದು ಫಸ್ಟ್ ಪಾಯಿಂಟ್. ನನ್ನ ಹೃದಯದ ಭಾಷೆ, ಇಟ್ಸ್ ಲ್ಯಾಂಗ್ವೇಜ್ ಆಫ್ ಮೈ ಹಾರ್ಟ್. ನನಗೆ ಅಂತಲ್ಲ, ಎಲ್ಲ ಗಾಯಕರಿಗೂ ಎಲ್ಲ ಕಲಾವಿದರಿಗೂ ಅದೇ. ಮಾತನ್ನು ಮೀರಿದಂಥ ಒಂದು ಮೌನ ಅಂತ ಹೇಳ್ತಾರೆ, ಮೌನವನ್ನು ಮೀರಿದಂಥ ನಾದ ಅಂತ ಹೇಳ್ಬೋದು ಬೇಕಿದ್ರೆ. ಇದು ನನಗೆ ಉಪಾಸನೆ. ಇದು ಸಂಗೀತ ಅಂದರೆ ಕೇವಲ ಒಂದು ಹಾಡೋದು ಅಥವಾ ರಾಗಾಲಾಪನೆ ಮಾಡೋದು, ಅದು ಸಾಹಿತ್ಯವನ್ನು ಪ್ರೆಸೆಂಟ್ ಮಾಡೋದು, ಜನರ ಜೊತೆ ನಾವು ಇರುವಂಥದ್ದು. ಇದರ ಜೊತೆಗೆ ಯಾವುದೋ ಒಂದು ಹಂತದಲ್ಲಿ ಅದು ಭಗವಂತನಡೆಗೆ ನಮ್ಮನ್ನು ಕರೆದುಕೊಂಡು ಹೋಗ್ತದೆ ಅಂತ. ನಾವು ಡೆಫಿನೆಟ್ಲಿ ಐ ಆಮ್ ನಾಟ್ ಎ ಸ್ಕಾಲರ್. ನಾನು ಒಬ್ಬ ವಿದ್ವಾಂಸ ಅಲ್ಲವೇ ಅಲ್ಲ ಬಂಧುಗಳೇ. ಇದು ಯಾವ ಭ್ರಮೆಗಳು ನನ್ನಲ್ಲಿ ಇಲ್ಲ ಬಂಧುಗಳು. ನಾನು ಪುಟ್ಟ ಗಾಯಕ, ದೊಡ್ಡ ಗುಣ, ಇನ್ನೂ ಪುಟ್ಟ ನಟ. ಒಂದು ತಂದೆ ತಾಯಿ ಕೊಟ್ಟ ಸಂಸ್ಕಾರದಲ್ಲಿ ಸನಾತನ ಸಂಸ್ಕೃತಿಯನ್ನು ಅತ್ಯಂತ ಪ್ರೀತಿಯಿಂದ ಹಚ್ಚಿಕೊಳ್ಳುವಂಥ ಹಾಗೆ ನನಗೆ ಸಂಗೀತ ಒಂದು ಎಷ್ಟಾಗತ್ತೋ ಗೊತ್ತಿಲ್ಲ. ಪುರಂದರದಾಸರು, ತ್ಯಾಗರಾಜರೆಲ್ಲ ನೋಡಿಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಒಂದು ಆ ಕಲ್ಪನೆ, ಭಗವಂತನೆಡೆಗೆ ಹೋಗುವಂಥ ಒಂದು ಕಲ್ಪನೆ. ಎರಡದು ಭಗವತ್ ಸ್ವರೂಪಗಳಾದ ಎಲ್ಲರೂ ಒಂದೇ ಅನ್ನೋ ಭಾವೈಕ್ಯವನ್ನು ಸಾಧಿಸುವಂಥ, ಜಾಗೃತಗೊಳಿಸುವ ಒಂದು ಮಾಧ್ಯಮ. ಎರಡದು ಎಲ್ಲರೂ ನಮ್ಮವರಿಂದ ತಿಳ್ಕೊಡುವಂಥ ಒಂದು ಆ ವಾತಾವರಣ. ನಮ್ಮ ಸಂಸಾರ ಆನಂದ ಸಾಗರ ಅಂತ ಅದನ್ನ ಹಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ, ನಮ್ಮ ಸಂಸಾರ ಆನಂದ ಸಾಗರ. ಬಾಲ್ಯದಿಂದಲೂ ನಿಮ್ಗೆ ಹೀಗೆ ಬಂದ್ಬಿಟ್ಟಿದೆ ಈಗ ಅದು ತಂದೆ ತಾಯಿ ಸಂಸ್ಕಾರ. ಈ ಸಂಗೀತ ಏನು ಅಂತ ಕೇಳಿದ್ರೆ ನೀವನಿಗೆ, ನನಗಿದೆ ಸರ್, ಸಂಗೀತ ಅಂದರೆ ಎಲ್ಲರನ್ನ ಪ್ರೀತಿಸೋ ಒಂದು ಮಾಧ್ಯಮ ಆಗಿವೆ. ನಾನು ಅದನ್ನು ಬಳಸ್ಕೊಳ್ತೀನಿ. ನಾನು ಸ್ಟೇಜಲ್ಲೂ ಅಷ್ಟೇ, ಐ ಇಂಟ್ರಾಕ್ಟ್ ವಿತ್ ಮೈ ಆಡಿಯನ್ಸ್. ನನಗೆ ಸಾಧ್ಯ ಇದ್ದು ಮಟ್ಟಿಗೆ. ಒಬ್ಬ ಟೀಚರ್ ಒಳ್ಳೆ ಟೀಚರ್ ಆಗಬೇಕಾದ್ರೆ ಸರ್, ಮಕ್ಕಳಿಗೆ ಖುಷಿ ಆಗೋ ಥರ ಪಾಠ ಮಾಡಬೇಕು. ಉಪನ್ಯಾಸಕರು ಹೌದು. ಒಂದು 4 ವರ್ಷ ಇದ್ದೆ. ನನಗೇನಂದ್ರೆ ನಾನೊಬ್ಬ ಗಾಯಕನಾಗಿ ಸ್ಟೇಜಿಗೆ ಹೋದ್ಮೇಲೆ ಏನೋ ಒಂದು ಖುಷಿ ಕೊಡ್ಬೇಕು, ಜನ ಸಂತೋಷ ಕೊಡ್ಬೇಕು. ಆಮೇಲೆ ನಮ್ಮ ಜನ ತಮ್ಮ ಸೀರಿಯಲ್ಗಳ ಮತ್ತು ಅಭಿನಯಗಳನ್ನ ನೋಡಿ ತುಂಬಾ ನನಗೆ ಹೇಳಿದ್ದಿದೆ. ನಾನು ಇದು ಹೇಳಿದೆ, ಶಶಿಧರ್ ಕೋಟೆ ಅವರು ಬರೋರು ಇದ್ದಾರೆ ಅಂತ ಹೇಳಿ, ನಾವು ಬರ್ಬಹುದಾ ಸ್ಟುಡಿಯೋಗೆ ಅವ್ರನ್ನ ನೋಡ್ಲಿಕ್ಕೆ ಸಾಧ್ಯನಾ ಅಂತ. ನನಗೆ ಅವ್ರಿಗೆ ಪಾಪ ಇಲ್ಲ ಅನ್ನಿಕ್ಕಾಗಿಲ್ಲ, ಬಂದ್ರೆ ಅದೇ ಒಂದು ಕಾರ್ಯಕ್ರಮ ಆಗ್ಬಿಡುತ್ತೆ. ಅದರಿಂದ ಮುಂದೆ ಅವ್ರ ಜೊತೆ ಕೂತು ನಾವು ಬಹಳಷ್ಟು ಕಾರ್ಯಕ್ರಮ ಮಾಡ್ತಾ ಇದೀವಿ. ತಮ್ಮ ನಟನೆಯ ಇದು ಹೇಗೆಂದ್ರೆ, ಒಂದು ನಟರು ನನಗೆ, ನಾನು ದಕ್ಷಿಣ ಕನ್ನಡದಲ್ಲಿ ಹುಟ್ಟಿ ಬೆಳೆದವನು ಅಲ್ಲಿ. ಆಮೇಲೆ ಎಲ್ಲದಕ್ಕೂ ಸ್ವಲ್ಪ ಭಾವುಕನಾಗ್ತೀನಿ ನಾನು. ನನಗೆ ಅಪ್ಪ ಅಮ್ಮ ಇಬ್ಬರು ನನಗೆ ಸರ್ವಸ್ವ. ಇಬ್ಬರು ನನ್ನ ಜೊತೆ ಭೌತಿಕವಾಗಿ ಇಲ್ಲ. ಎಷ್ಟೋ ಜನ ಕೇಳ್ತಾರೆ ನನ್ನ ಹತ್ರ, ನೀವೆಲ್ಲರೂ ಬಹಳ ಪ್ರೀತಿಯಿಂದ ಇರ್ತೀರಿ, ವಿಶ್ವಾಸ ಇಲ್ಲ. ನಾನು ಬಾರ್ನ್ ಲೈಕ್ ದಟ್, ಐ ಆಮ್ ಮೇಡ್ ಲೈಕ್ ದಟ್. ಅಪ್ಪ ಅಮ್ಮ ಆ ಥರ ಬೆಳೆಸಿದ್ದಾರೆ. ನನಗೆ ಯಾರನ್ನೂ ದ್ವೇಷ ಮಾಡೋದಿಲ್ಲ. ನಾನು ನೋಯಿಂಗ್ಲಿ ಐ ನೆವರ್ ಹರ್ಟ್ ಎನಿ, ಯಾರನ್ನು ನೋಯಿಂಗ್ಲಿ ಅನ್ನೋಯಿಂಗ್ಲಿ ಅದು ಅಭ್ಯಾಸ. ಬಹುಶಃ ನನ್ನ ಅಪ್ಪನ ಒಂದು ನೇಚರ್ ನೋಡಿ, ಅಮ್ಮನ ನೇಚರ್ ಅದು ಬ್ಲಡ್ಡಲ್ಲಿ ಬಂದಿದೆ. ನನಗೆ ಅಷ್ಟೇ ಇರೋದು ಸರ್, ಇರುವಷ್ಟು ಸಮಯ ಎಲ್ರಿಗೂ ಸಾಧ್ಯ ಆದರೆ ಒಬ್ಬರಿಗೆ ಸಂತೋಷ ಕೊಡಿ, ಇಲ್ಲಾಂದ್ರೆ ತೊಂದರೆ ಕೊಡದಿದ್ದರೆ ಅಷ್ಟೇ ಸಾಕು. ಇಫ್ ಪಾಸಿಬಲ್ ಡೂ ಗುಡ್ ಟು ಅದರ್ಸ್, ಮೇಕ್ ಪೀಪಲ್ ಹ್ಯಾಪಿ ಇನ್ ಆ್ಯಂಡ್ ಅರೌಂಡ್ ಯು, ಅದರ್ವೈಸ್ ಕೀಪ್ ಕ್ವೈಟ್ ಅಂತ. ಇದು ಅಲ್ಲಿ ನಾನು ಒಳ್ಳೆ ವಾತಾವರಣ, ಪುಟ್ಟ ಹಳ್ಳಿ ಅದು, ಕೋಟೆ ಅಂತಲ್ಲಿ ಪುಟ್ಟ ಹಳ್ಳಿ, ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಕೋಟೆ ಅನ್ನೋ ಪುಟ್ಟ ಊರು. ನಮ್ಮದೊಂದು ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ,
ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ ಹೇಳ್ಕೊಂಡೇ ಬೆಳೆದವ್ರು ನಾವು. ಚಿಕ್ಕವನಾಗಿದೆ ಇನ್ನೊಂದು ಹಾಡು ಆಡ್ತಾರೆ, ಕನ್ನಡ ನಾಡಿನ ವೀರರ ಮಡಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ, ಚಿತ್ರದುರ್ಗದ ಕಲ್ಲಿನ ಕೋಟೆ. ಕೋಟೆ ನನ್ನ ಗೊತ್ತಲ್ಲ. ಇಂಥದ್ದೆಲ್ಲ ನೆನಪುಗಳು ಸರ್. ಅಲ್ಲಿನ ಅದು ಪುಟ್ಟ ಗ್ರಾಮ ಆದ್ರು, ಪುಟ್ಟ ಊರಾದ್ರು, ಯಕ್ಷಗಾನ, ಸಾಹಿತ್ಯ, ಸಂಗೀತ, ಚದುರಂಗ ಎಲ್ಲದಕ್ಕೂ ನನಗೆ ಪ್ರೋತ್ಸಾಹ ಸಿಗ್ತದೆ.